ನಾನು ಅಣ್ಣ ಅತ್ತಿಗೆ ಹೊರಟಿದ್ದು ಕೂರ್ಗ್ ನೋಡೋಣ ಅಂತ. ವೀಕೆಂಡ್ ಎಲ್ಲಿ ಹೋಗೋಣ ಅಂತ ಯೋಚನೆ ಮಾಡ್ತಿದ್ದಾಗ, ಯಾವ್ದ್ಯಾವ್ದಿದೆ ನಿಯರ್ ಬೈ ಪ್ಲೇಸಸ್ಸು ಅಂತ ಸರ್ಚ್ ಮಾಡಿದ್ವಿ. ಸೊ ವಯನಾಡು, ಊಟಿ, ಕೂರ್ಗು ಎಲ್ಲ ಲೀಸ್ಟ್ ಬಂತು. ಆವಾಗ ಕೂರ್ಗೆ ಬೆಟರ್ ಅಂತ ನಮ್ಗೆ ಫೀಲ್ ಆಗಿ, ಅದಕ್ಕೆ ಹೋಗೋಣ ಅಂತ ಲಾಸ್ಟಲ್ಲಿ ಪ್ಲಾನ್ ಆಗಿದ್ದು. ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದಿದ್ರೆ ಇದು ವರ್ಕೌಟ್ ಆಗಲ್ಲ ಅಂತ ಆಲ್ರೆಡಿ ಗೊತ್ತಲ್ವಾ ನಿಮ್ಗೆ. ಸೊ ಆಲ್ರೆಡಿ ಪ್ಲ್ಯಾನ್ಡ್ ವರ್ಕೌಟ್ ಆಗೋದು ತುಂಬಾ ರೇರ್. ಸೊ ಇದು ಸಡನ್ ಪ್ಲಾನ್ ಆಗೋಯ್ತು. ಸೊ ವರ್ಕೌಟ್ ಆಯ್ತು. ನಂದಂತೂ ಲಾಸ್ಟ್ ಮಿನಿಟಲ್ಲಿ ಆಗಿರೋದು. ಯಾಕಂದ್ರೆ ಅವರಿಬ್ಬರ ಮಧ್ಯೆ ನನ್ಗೇನ್ ಕೆಲ್ಸ ಅಂತ. ಆದ್ರೂ ಮತ್ತೆ ಅವರೇ ಕರೆದ್ರು ಫೋರ್ಸ್‌ಫುಲಿ. ಅದ್ಕೆ ಮತ್ತೆ ಹೋಗೋಣ ಅಂತ ಹೋದೆ. ಬಟ್ ನನ್ಗೆ ಮೇನ್ಲಿ ಇಷ್ಟ ಆಗಿದ್ದು ಅಂದ್ರೆ ಕೂರ್ಗ್ ಹೋಗೋವಾಗ ಪ್ಲೇಸಸ್, ಜರ್ನಿ ಹೇಗಿದೆ ಅಂದ್ರೆ ಆ ರೋಡು ಸಖತ್ತಾಗಿದೆ. ಆಕ್ಚುಲಿ ನಾವು ಹೋಗ್ತಿದ್ದಿದ್ದು ಈ ಸಮ್ಮರ್ ಸೀಸನಲ್ಲಿ. ಸೊ ಸಮ್ಮರ್ ಸೀಸನಲ್ಲಿ ಎಕ್ಸ್‌ಪೆಕ್ಟ್ ಮಾಡ್ದಷ್ಟು ಏನೂ ಚೆನ್ನಾಗಿರಲ್ಲ. ಸೊ ನಾವು ಜಾಸ್ತಿ ಎಕ್ಸ್‌ಪೆಕ್ಟೇಷನ್ ಏನು ಇಟ್ಕೊಂಡಿರ್ಲಿಲ್ಲ ಆಲ್ರೆಡಿ. ಬಟ್ ಸ್ಟಿಲ್ ಅದು ಚೆನ್ನಾಗಿತ್ತು. ಹೋಗುವಾಗೆಲ್ಲ ರೋಡು, ಆ ವ್ಯೂ ಆಲ್ರೆಡಿ ವ್ಯೂ ಪಾಯಿಂಟ್ ಕಾಣಿಸ್ತಾನೆ ಇತ್ತು ನಮ್ಗೆ. ಅಷ್ಟ್ ಚೆನ್ನಾಗಿತ್ತು. ಇನ್ನೂ ವ್ಯೂ ಪಾಯಿಂಟ್‌ಗೆ ರೀಚ್ ಆಗಿರ್ಲಿಲ್ಲ. ಬಟ್ ಆಲ್ರೆಡಿ ನಮ್ಗೆ ಹೋಗೋ ದಾರಿಲೇ ವ್ಯೂ ಪಾಯಿಂಟ್ ಎಷ್ಟು ನೋಡಿದ್ವೇನೋ ನಮ್ಗೆ ಲೆಕ್ಕ ಇಲ್ಲ. ನೋಡ್ತಾ, ನೋಡ್ತಾ ಎಲ್ಲ ರೆಕಾರ್ಡ್ ಮಾಡ್ತಾನೇ ಹೋದೆ ನಾನು. ಬಟ್ ಸ್ಟಿಲ್ ಅದ್ ಮಾಡ್ತಾ ಹೋದ್ರೆ ಮುಗಿಯಲ್ಲ. ಅಷ್ಟು ಚೆನ್ನಾಗಿದೆ. ನಾವೆಲ್ಲಾದ್ರೂ ಇನ್ನ ರೈನಿ ಸೀಸನಲ್ಲಿ ಹೋಗಿದ್ದಿದ್ರೆ ಇನ್ನೆಷ್ಟು ಚೆನ್ನಾಗಿರೋದು ಅಂತ ಅನ್ಸ್ತು ನನ್ಗೆ ಒಂದ್ಸಲ. ಈ ಪರಿಸರ ಸವಿಯೋದೇ ಒಂಥರ ಚಂದ ಗೊತ್ತಾ? ಆ ಫೀಲ್‌ನ ಎಕ್ಸ್‌ಪೀರಿಯನ್ಸ್ ಮಾಡ್ದವ್ರಿಗೆ ಮಾತ್ರ ಗೊತ್ತಾಗತ್ತೆ ಅದ್ ಹೇಗೆ ಅಂತ. ನಾನಂತೂ ತುಂಬಾ ಎಂಜಾಯ್ ಮಾಡ್ತೀನಿ. ಯಾಕಂದ್ರೆ ನನ್ಗೆ ಈ ಥರ ಪ್ಲೇಸಸ್ ಅಂದ್ರೇನೆ ಇಷ್ಟ. ನನ್ಗೆ ಫಾರೆಸ್ಟ್ ಏರಿಯಾ ಅನ್ನೋದು ಜಾಸ್ತಿ ಇಷ್ಟ. ನೋಡ್ತಾ ಅಬ್ಬೆ ಫಾಲ್ಸಿಗೆ ಬಂದೇ ಬಿಟ್ವಿ. ಅಲ್ಲಿಂದ ಟಿಕೆಟ್ ತೊಗೊಂಡು ಒಳಗಡೆ ಎಂಟರ್ ಆದ್ವಿ. ತುಂಬ ಜನ ಬಂದಿದ್ದರು ವೀಕೆಂಡಲ್ಲೂ. ಬಟ್ ಅದು ಈ ಸಮ್ಮರಲ್ಲೂ ಇಷ್ಟು ಜನ ಬಂದಿದ್ದಾರಲ್ಲ ಅಂತ ಅನಿಸ್ತು. ನಾವೇ ಹೋಗಿರೋದೇ ಹೆಚ್ಚು ಅಂದ್ಕೊಂಡ್ವಿ. ಬಟ್ ನೋಡಿದ್ರೆ ಇನ್ನೂ ಜನ ಏನು ಎಲ್ಲೂ ಕಡಿಮೆ ಇರಲ್ಲ. ಈ ಜನ ಮಟ್ಟಿಗೆ ಎಲ್ಲಿ ಹೋದರೂ ಜನ ಸಿಗ್ತಾರಪ್ಪ ನನಗಂತೂ ನೋಡಿದ್ರೆ. ನೀವೆಲ್ಲೇ ಹೋಗಿ, ಟೆಂಪಲ್ ಹೋಗಿ, ಯಾವ್ದಾದ್ರು ಒಂದು ಬೀಚ್ಗೆ ಹೋಗಿ, ಇಲ್ಲ ಸುಮ್ಮನೆ ವಾಕ್ ಅಂತ ಪಾರ್ಕಿಗೆ ಹೋಗಿ, ಎಲ್ಲೇ ಹೋಗಿ ನಿಮ್ಗೆ ಜನ ಇಲ್ದಿರೋ ಜಾಗ ಸಿಗಲ್ಲ. ಅದಂತೂ ನಿಜ. ಆಲ್ಮೋಸ್ಟ್ ಫಾಲ್ಸ್ ನಿಯರ್ ಬಂದ್ವಿ. ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ನೀರು ಅಷ್ಟೊಂದು ಇರಲಿಲ್ಲ. ಎಷ್ಟಿದೆ ಅಷ್ಟೇ ನೋಡಬೇಕು. ಏನಕ್ಕಂದರೆ ಅದೇ ನಾವಿವಾಗ ರೈನಿ ಸೀಸನಲ್ಲಿ ಬಂದಿದ್ರೆ ತುಂಬಿ ಹರಿದು ಬೀಳೋದು ನೀರು. ಅಷ್ಟೊಂದು ನೀರು ಬರ್ತಿತ್ತು. ಬಟ್ ಇವಾಗ ಇಷ್ಟಿರೋದೇ ಹೆಚ್ಚು ಅನ್ಕೋತೀನಿ. ಏನಕ್ಕಂದರೆ ನಮ್ಮ ಕಡೆ ಎಲ್ಲ ನೀರು ಸಿಗ್ತೇ ಇಲ್ಲ. ಇಲ್ಲಿ ಇಷ್ಟಾದರೂ ನೀರು ಹರಿತಿದೆಯಲ್ಲ, ಅಟ್ಲೀಸ್ಟ್ ನೋಡೋಕೆ ಸಿಕ್ತು ಹೋಗಿರೋದಕ್ಕೆ. ನೀರೇ ಇರಲಿಲ್ಲ ಅಂದರೆ ಇನ್ನೂ ಖರಾಬಾಗಿರೋದು. ನೋಡಿ, ನೀರೇ ಇಲ್ಲ. ಬಟ್ ಓಕೆ, ಚೆನ್ನಾಗಿತ್ತು. ಆಮೇಲೆ ಹಾಗೆ ಒಂದು ಸ್ವಲ್ಪ ಫೋಟೋಶೂಟ್ ಮಾಡಿಕೊಂಡು ರಿಟರ್ನ್ ಆದ್ವಿ ಅಲ್ಲಿಂದ. ಆ್ಯಕ್ಚುಲಿ ಅಬ್ಬೆ ಫಾಲ್ಸ್ ನೋಡೋಕ್ಕೆ ಬಂದ್ವಿ. ಅಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ 10 ಮಿನಿಟ್ಸ್ ವಾಕ್ ಮಾಡ್ಕೊಂಡು ಬಂದ್ವಿ. ಮತ್ತೆ ಅಲ್ಲಿಂದನೂ ಮತ್ತೆ ಕೌಂಟರಲ್ಲಿ ಟಿಕೆಟ್ ತೊಗೊಂಡು ಮತ್ತೆ ಹೋಗಬೇಕು ನಡ್ಕೊಂಡು. ತುಂಬ ಸ್ಟ್ಯಾಮಿನಾ ಬೇಕು ಫ್ರೆಂಡ್ಸ್ ನನಗೆ. ನಮ್ಮದೆಲ್ಲ ಹಾಳು ಮೂಳು ತಿಂದು ಸಾಕಾಗಿದೆ, ಆಗ್ತಿಲ್ಲ. ಇಲ್ಲಿ ನೋಡಿ, ಜೋಡಿ ಹಕ್ಕಿ ಹೋಗ್ತಿದೆ. ಅವ್ರ ಜೊತೆ ನಾನು ಕರಡಿ. ಅದೇ ಫೀಲ್ ಆಗ್ತಿದೆ ನನಗೆ. ಬಟ್ ಸ್ಟಿಲ್ ಬಾ ಅಂದರು, ಅದಕ್ಕೆ ಬಂದೆ. ಅಯ್ಯೋ, ನಡಿಬೇಕಲ್ಲ, ಸುಸ್ತು. ಮಾರ್ನಿಂಗ್ ಹೊರಟಿದ್ದು, ಬರೋವಾಗ 5 ಆಗೋಯ್ತು. ಸೊ ಫೈನಲಿ ಅಬ್ಬೆ ಫಾಲ್ಸ್ ಅಂತೂ ಕ್ಲೋಸ್ ಆಗಿರಲಿಲ್ಲ. ನೋಡೋಕ್ಕಾಯಿತು. ಬಟ್ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿದಷ್ಟು ನೀರಿರಲಿಲ್ಲ. ಇವಾಗ ಆಲ್ರೆಡಿ ಸಮ್ಮರ್ ಸೀಸನ್ ಅಲ್ವಾ, ಅದಕ್ಕೆ ಈ ಥರ ಫುಲ್ಲು ಶೆಕೆ ಆಡ್ತಾಯಿದೆ ನನಗೆ. ನೀರು ಬೇಕು ಮೊದಲು. ನೋಡಿ ಕರ್ವ್ ಹೇಗಿದೆ ಅಂದರೆ, ಯಪ್ಪ, ಒಂದು ರಾಶಿ ಕರ್ವು. ಡ್ರೈವಿಂಗ್ ಮಾಡೋರ ಕತೆ ಮಾತ್ರ ಅದೋಗತ್ತೆ. ಈ ಶೆಕೆಗೆ ಯಾವ ಜ್ಯೂಸು ಬೇಡ, ನೀರು ಕುಡಿದ್ರೆ ಸಾಕು, ಅದೇ ಅಮೃತ ಅನ್ನೋ ಥರ ಫೀಲ್ ಆಗುತ್ತೆ.
ಸೀಟ್ ಅಂತೆ, ನೋಡೋಣ ಅದು ಹೇಗಿರುತ್ತೆ ಅಂತ. ರಾಜಾ ಸೀಟ್ ಲೊಕೇಶನ್ಗೆ ಬಂದ್ವಿ. ನೋಡಿದ್ರೆ ಕಾರ್ದೇ ಪಾರ್ಕಿಂಗು, ಯಪ್ಪ ಯಪ್ಪ ಯಪ್ಪ. ಆಲ್ಮೋಸ್ಟ್ ನಮ್ಮ ಕಾರ್ ಪಾರ್ಕ್ ಮಾಡೋಕ್ಕೆ ಆಲ್ಮೋಸ್ಟ್ ನಾವು ಪ್ಲೇಸಿಂದನೇ 1 ಕಿಲೋಮೀಟ್ರ್ ಆಚೆ ನಿಲ್ಸಿದ್ದೀವಿ ಅನಿಸುತ್ತೆ. ಮತ್ತೆ ಅಲ್ಲಿಂದ ನಡ್ಕೊಂಡು ಬರಬೇಕು. ನೋಡಿ ಅಲ್ಲಿ ಹೋಗ್ತಿದ್ದಾರೆ ಅವರಿಬ್ರು. ಯಪ್ಪ 1 ಕಿಲೋಮೀಟ್ರ್ ವಾಕಿಂಗು. ಬಂದೇ ಬಿಟ್ವಿ ರಾಜಾ ಸೀಟ್ ಗಾರ್ಡನ್ ಮಡಿಕೇರಿಗೆ. ಒಳಗಡೆ ಫುಲ್ ಫ್ಲವರ್ಸು, ಪ್ಲ್ಯಾಂಟ್, ಟ್ರೀ ಎಲ್ಲ ಇತ್ತು. ಚೆನ್ನಾಗಿತ್ತು. ಎಷ್ಟು ಫ್ಲವರ್ಸ್ ಅಂದರೆ ಒಂದು ರಾಶಿ ಫ್ಲವರ್ಸು, ಯಪ್ಪ ನೋಡಿದ್ರೆ ಎಲ್ಲ ಕಿತ್ಕೊಂಡು ಬರೋಣ ಅನ್ನೋ ಥರ ಇತ್ತು. ಕಿತ್ಕೊಂಡು ಬಂದರೆ ನಮ್ಮನ್ನು ಬೆರೆಸ್ಕೊಂಡು ಹೋಗ್ತಾರಲ್ವ. ಇದೇ ರಾಜಾ ಸೀಟ್ ವ್ಯೂ ಪಾಯಿಂಟ್ ಅಂದರೆ. ದೂರದಲ್ಲಿರೋ ಮರ ಗಿಡಗಳನ್ನೆಲ್ಲ ನಾವು ದೂರದಿಂದ ನೋಡೋದು. ಅದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ, ಇನ್ನೇನಿಲ್ಲ. ಅದನ್ನ ನೋಡಿದ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಓಂಕಾರೇಶ್ವರ ದೇವಾಲಯ. ಈ ಟೆಂಪಲ್ ವೈಬ್ ಚೆನ್ನಾಗಿತ್ತು. ಇಲ್ಲಿ ಎಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ ಅಂದರೆ ತುಂಬ ಸ್ಟ್ರಿಕ್ಟ್ ಇದೆ. ಮೊಬೈಲ್ ಅಲವಿಲ್ಲ, ಅದು ಓಕೆ, ಎಲ್ಲ ಟೆಂಪಲಲ್ಲಿ ಇರುತ್ತೆ ಆಲ್ಮೋಸ್ಟ್. ಹಾಗೆ ಒಂದು ದೊಡ್ಡ ಬ್ಯಾನರೇ ಹಾಕಿದ್ರು ಏನೇನೆಲ್ಲ ಇರಬಾರ್ದು ಅಂತ. ಅದನ್ನೆಲ್ಲ ಫಾಲೋ ಮಾಡಬೇಕು, ಇಲ್ಲ ಅಂದರೆ ನಿಮಗೆ ನೋ ಎಂಟ್ರಿ ಅಷ್ಟೇ. ಮಡಿಕೇರಿ ಬಂದಾಗ ಈ ಟೆಂಪಲ್ನ ಯಾರೂ ಮಿಸ್ ಮಾಡ್ಕೊಳ್ಬೇಡಿ. ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್, ಯಾಕಂದರೆ ಅಷ್ಟು ಚೆನ್ನಾಗಿದೆ. ಇದೇ ಓಂಕಾರೇಶ್ವರ ಟೆಂಪಲ್ ಮುಗಿಸ್ಕೊಂಡು ಹೊರಗೆ ಬಂದಾಗ ಲೆಫ್ಟ್ ಸೈಡಲ್ಲಿ ಇನ್ನೊಂದು ಟೆಂಪಲ್ ಇದೆ, ಅದೇ ಆಂಜನೇಯ ಟೆಂಪಲ್. ಮೊಬೈಲ್ ಅಲವಿಲ್ಲ ಮೊದಲೇ ಹೇಳ್ದಾಗೆ, ಅದಕ್ಕೆ ನಾನು ಶೂಟ್ ಮಾಡೋಕ್ಕೆ ಹೋಗಿಲ್ಲ. ದೇವ್ರಿಗೆ ಕೈ ಮುಗಿದು ಅಲ್ಲಿಂದ ನಾವು ಹೊರಟ್ವಿ. ನೆಕ್ಸ್ಟ್ ಏನು ಮುಗೀತು ಅಲ್ಲಿಗೆ ನಮ್ಮದು ಅವತ್ತಿನ ಡೇ. ಇನ್ನೇನು ಮಲ್ಗೋದಷ್ಟೇ. ದಟ್ಟ ಕಾಡಿನಲ್ಲಿ ನಮ್ಮ ಒಂದು ಸವಾರಿ. ಅದು ರೂಮ್ ಉಂಟ ಇಲ್ವಾ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ. ನಾವಿರೋ ಪ್ಲೇಸಿಂದ 30 ಕಿಲೋಮೀಟ್ರ್ ಇವಾಗ ಹೋಗ್ತಿರೋದು ನಾವು. ಬಟ್ ರೂಮ್ ಇದೆ ಅಲ್ವಾ ಗೊತ್ತಿಲ್ಲ. ಈ ದಾರಿ ನೋಡ್ತಾ ಇದ್ರೆ ರೂಮ್ಸ್ ಇರೋದೇ ಕಷ್ಟದ ಥರ ಕಾಣಿಸ್ತಿದೆ. ಒಂದು ಸ್ಟ್ರೀಟ್ ಲೈಟ್ ಇಲ್ಲ, ಏನಿಲ್ಲ. ನೋಡಿ ಟ್ರಕ್ ಉಂಟು ಅದಕ್ಕೆ. ಆನೆ ಬಂದರೆ ಮುಗೀತು ನನ್ನ ಕತೆ. ಕಾಡಾನೆ ಒಂದು ಸಿಗದಿದ್ರೆ ಸಾಕು. ಈಗ ಇವನು ಮಧ್ಯ ರಸ್ತೆಯಲ್ಲಿ ಯಾಕೆ ಬಂದರೆ ಹೋಗ್ತಾ ಇದ್ದಾನೆ? ನಮ್ಮಣ್ಣ ಅದನ್ನ ಹೆಂಗೋ ತೋಡಿಸ್ತಾನೆ. ಆನೆ ಬಂದರೆ ಮಾತ್ರ ಕಷ್ಟ ಅವನಿಗೆ, ಅದನ್ನು ದೂಡಕ್ಕಾಗಲ್ಲ. ಐ ಲವ್ ಕೂರ್ಗ್ ಅಂತೆ. ಅಂತೂ ಫಸ್ಟ್ ಡೇ ಇನ್ ಕೂರ್ಗ್ ಕಂಪ್ಲೀಟ್ ಆಯಿತು. ಸುಸ್ತಾಗೋಯ್ತು, ಮಲಗೋದೊಂದು ಬಾಕಿ ಇನ್ನು. ಇನ್ನೇನು ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.